ಹೇಳಿ, ಮಾತಾಡಿ. ಕಟ್ ಆಗಿದೆ ಅನ್ಸುತ್ತೆ ಗುರುಜಿ, ಲೈನ್ ಕಟ್ ಆಗಿದೆ. ಪಾಪ ತುಂಬಾ ನೊಂದಿದ್ದಾರೆ. ಅದಕ್ಕೆ ನಾನು ಮಾತಾಡ್ತಿದ್ದೆ ತಾನೆ. ಯಾರಿಗೆ ಮಾತಾಡ್ತಾರೆ ಮೇಡಮ್ ಅವ್ರೆ? ಒಂದು ಫ್ರೆಂಡ್ ಸಿಗಾಕಲ್ಲ. ನಾನು ಅಷ್ಟು ಓಪನ್ ಆಗಿ ಜಾತಕ ರೀತಿಲಿ ಅವ್ರ ಕಷ್ಟ ಸುಖ ಎಲ್ಲ ವಿಚಾರಿಸ್ತೀನಿ, ಓಪನ್ ಆಗಿ ಮಾತಾಡ್ತೀನಿ. ಇವಾಗ ಎಲ್ಲರೂ ಫೋನ್ ಮಾಡೋದು ಪಾಪ ಅವರಿಗೆ ಮನ್ಸಿಗೆ ಒಂದು ನೆಮ್ಮದಿ ಸಿಕ್ಕಿದೆ ಇವಾಗ. ಅಲ್ಲ, ನೀವು ನನ್ನ ಮಾತು ಕೇಳಿ ಮೇಡಮ್ ಅವರೇ, ಜನ ಫೋನ್ ಮಾಡೋದೇನು ಕೇಳಿ, ಓಪನ್ ಅಪ್ ಆಗಿ ಮಾತಾಡಲಿ, ಇರೋದು ಹೇಳಲಿ ಅಂತ ತಾನೆ. ಇರೋದಿದ್ದಂಗೆ ಹೇಳಿ ಫೋನ್ ಕಟ್ ಮಾಡ್ಬಿಟ್ರೆ ನಾವೇ ಮಾಡೋಣ ಅಂದ್ರೆ ಅದೇ ಇನ್ನೇನು ಮೇ ಬಿ ನೆಟ್ವರ್ಕ್ ಇಶ್ಯೂ ಇಂದ ಕಟ್ ಆಗಿರ್ಬೇಕು. ಇಲ್ಲ ನೀವು ಏನೋ ಯಾಮರಿಸ್ತಾ ಇದ್ದೀರಾ. ಇಲ್ಲ ಗುರುಜಿ, ಅವರೇ ಕಟ್ ಆಗಿದೆ, ಅದೇ ಕಟ್ ಆಗಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ವರುಣ್ ಅಂತ, ನಾಗರಬಾವಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. 26/05. 26/05. ಹಾ, 1998. 98. ಓಕೆ, ಹುಟ್ಟಿ ಸಮಯ 1988. ಸಾರಿ, ಅಲ್ಲ, ಬೆಳಗ್ಗೆ 98 ಬೆಳಗಿನ ಜಾವ 4 1998. ಓಕೆ, ಓಕೆ. ಟೈಮಿಂಗ್ಸ್ ಏನು? ಟೈಮು ಟೈಮ್ ಬೆಳಗಿನ ಜಾವ 4:30, 4:00. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ ಸರ್, ಸೂಪರ್ ಜಾತಕ. ಏನು ಮಾಡ್ತಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಸರ್. ನಾನು ಜಾಬ್ ಮಾಡ್ತಾ ಇದ್ದೀನಿ ಸರ್, MNC ಕಂಪನಿ. ಯಾವುದ್ರಲ್ಲಿ? ಇದು ಒಮೆಗಾ ಹೆಲ್ತ್ ಕೇರ್ ಅಂತ. ಎಷ್ಟು ಬಂದಿದೆ ಸರ್ ಸ್ಯಾಲ್ರಿ? ಸ್ಯಾಲ್ರಿ 20,000 ಸರ್. ಓಕೆ, ಏನು ಮಾಡ್ಬೇಕಂತ ನಂಗೆ ಕರೆ ಮಾಡಿದೆ. ಏನು ಖುಷಿ ಆಗುತ್ತೆ ನಮ್ಮ ಕರೆ ಸಿಕ್ಕಿದ್ದು ಅದಕ್ಕೆ. ಸರ್ ತುಂಬ ಖುಷಿ ಆಗ್ತದೆ ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ಸೂಪರ್. ಯಾಕೆ ಸರ್ ದೊಡ್ಡ ಅಭಿಮಾನಿ ಆಗಿದ್ರೆ ನನಗೆ? ಸರ್ ಎಲ್ಲ ಚೆನ್ನಾಗಿ ಹೇಳ್ತೀರಾ ಸರ್, ಜಾತಕ ಎಲ್ಲ ಅದಕ್ಕೆ ಕರೆಕ್ಟಾಗಿ ಹೇಳ್ತೀರಲ್ಲ. ಇದ್ದಿದ್ದಂಗೆ ಹೇಳ್ಬಿಟ್ರೆ ಫೋನ್ ಕಟ್ ಮಾಡಿಬಿಡ್ತಾರೆ. ಇಲ್ಲ ಸರ್, ಕರೆಕ್ಟಾಗಿ ಹೇಳ್ತೀರಾ. ಕರೆಕ್ಟಾಗಿ ಹೇಳ್ತೀರಾ ಸರ್. ನನಗೆ ನನ್ನ ಎಷ್ಟು ವರ್ಷದಿಂದ ನೋಡಿದಿರಾ ಸರ್ ನೀವು? ಸರ್ ನಾನು ಒಂದು 10 ವರ್ಷದಿಂದ ನೋಡಿದ್ದೀನಿ ಸರ್. ಹಾಂ, ಹೇಳಿ ನಮಗೆ ಎಷ್ಟು ಅಂತ ಹೇಳೋದು ಎಲ್ಲ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ. ಏನು ಹೇಳಿ ಅಲ್ವಾ? ಹಾಂ ಸರ್, ಹೌದು. ಓಕೆ, ಮನೆ ಮನೆ ಕಟ್ಟಬೇಕಂತಿದ್ರೆ ಇಲ್ಲ ಮನೆ ಇದೆಯಾ? ಮನೆ ತೊಗೊಬೇಕಂತಿದ್ದೀವಿ ಸರ್. ಅದು ನೆರವೇರುತ್ತೆ ಅಂತ ಹೇಳುತ್ತೆ. ಜಾತಕದಲ್ಲಿ ಗುರುಗ್ರಹ ಇದ್ದರೆ ತುಂಬ ರಾಜೋಗು ಜಾತಕ ಆಗುತ್ತೆ. ಬರೆದಿಟ್ಟು ಕೇಳಿ, ನಿಮಗೆ ಜಾಬ್ ಎಲ್ಲ ಚೇಂಜ್ ಆಗಿ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತ ಹೇಳುತ್ತೆ. ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂದರೂ ಕ್ಲಿಕ್ ಆಗ್ತೀರಾ. ಬರೆದಿಟ್ಟು ಕೇಳಿ, ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ಇನ್ನು 3 ತಿಂಗಳು, ಇನ್ನು 1-1.5 ತಿಂಗಳು ನಿಮ್ಮ ಲಕ್ ಚೇಂಜ್ ಆಗುತ್ತೆ. ಮದುವೆ ಹಾಂ, ಮದುವೆ ಯಾವಾಗ ಆಗ್ತದೆ? ಖಂಡಿತ ಅಲ್ಲ ಕೂಡ. ಮದುವೆ ಆಗೋಕ್ಕೆ ಯಾವ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ದೀರಾ, ಇಲ್ಲ ಬೇಡಿದ್ದೀರಾ, ಇಲ್ಲ ಸುಮ್ಮನೆ ಇದ್ದೀರಾ? ಸುಮ್ಮನೆ ಇದ್ದೀನಿ ಸರ್. ಓಕೆ, ಒಂದು ಸಾರಿ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ಮಾಳಿಗಾಪುರತಮ್ಮ ದೇವಿಗೆ ಇರುಮುಡಿ ಕಟ್ಕೆ ಹೋಗಿ, ಮಾಳಿಗಾಪುರತಮ್ಮ ದೇವಿಗೆ ಒಂದು ರವಿಕೆ ಕಣವನ್ನು ಕೊಟ್ಬಿಟ್ಟು ಬರ್ರಿ. ಖಂಡಿತ ಅಲ್ಲ ಕೂಡ ನಿಮ್ಮ ಮದುವೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಅಯ್ಯಪ್ಪ ಸ್ವಾಮಿನ ಮದುವೆ ಆಗ್ಬೇಕಂತ ಮಾಳಿಗಾಪುರತಮ್ಮ ದೇವಿ ಕಾಯ್ತಿದ್ದಾರೆ. ನಿಮ್ಮ ಪ್ರಾಬ್ಲಮ್ 100% ಕ್ಲಿಯರ್ ಆಗುತ್ತೆ. ನೀವು ಯಾವತ್ತು ಹೋಗ್ತೀರಾ ಅವತ್ತಿನ ದಿವಸ 6 ತಿಂಗಳ ಒಳಗಡೆ ಒಂದು ಮದುವೆ ಫಿಕ್ಸ್ ಆಗುತ್ತೆ. ನೀವು ಯಾವತ್ತು ಬೇಕಾದ್ರೂ ಶಬರಿಮಲೆಗೆ ಹೋಗ್ಬೋದು ಮದುವೆ ಬೇಕು ಅಂದಾಗ. ಮಾಳಿಗಾಪುರತಮ್ಮ ದೇವಿಗೆ 3 ರೌಂಡ್ ಕಾಯಿ ಉಂಡಿಸ್ಬೇಕು. ಆ ಕಾಯಿ ಈ ಥರ ನೋಡಿ, ಇದು ಬರೆದಿಟ್ಟು ಕೇಳಿ ತೋರಿಸ್ತಾ ಇದ್ದೀನಿ. ಈ ಥರ ಹಿಂಗೆ ಕಾಯಿ ಹಿಡ್ಕೊಂಡು ಹಿಂಗೆ ಉಳಿಸ್ಬೇಕು. ಈ ನೀರಿನ ಬಾಟ್ಲನ್ನ ತೋರಿಸ್ತೀನಿ, ಈ ಥರ ಉಳಿಸಿದಬೇಕು. 3 ರೌಂಡ್ ಉಳಿಸ್ಬಿಟ್ಟು ಹಾಗೇ ಹಿಂಗೆ ತಳ್ಳಬೇಕು. ತುಂಬ ಜನ ಕಾಲು ತುಣಿತಾರೆ, ಕೈ ಮೇಲೆ ಸ್ವಾಮಿಯೇ ಶರಣ ಬಂದು ತುಣಿತಾ ಇರ್ತಾರೆ. ನಿಮ್ಮ ಕೈನ ಅಡ್ಡ ಹೋಗಿಸ್ಕೊಂಡು ಹಿಂಗೆ ಹೋಗಿಸ್ಕೊಂಡು ಈ ಥರ ತಳ್ಕೊಂಡು ಹೋಗಿ ದೇವಸ್ಥಾನ 3 ರೌಂಡ್ ಪ್ರದಕ್ಷಿಣೆ ಮಾಡಿ ಆ ತೆಂಗಿನಕಾಯಿನ ಉಳಿಸಿ. ಅದನ್ನು 100% ನಿಮ್ಮ ಮದುವೆ ಸಕ್ಸಸ್ ಆಗುತ್ತೆ. ಯಾವತ್ತು ಹೋಗ್ತಾರೆ ಅವತ್ತು ಹೋಗ್ಬಿಟ್ಟು ಬರ್ರಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೀಕ್ಷಕರ ಪ್ರಶ್ನೆಗೆ ಉತ್ತರ ತಿಳಿಸ್ಕೊಡ್ರಿ. ಧನ್ಯವಾದ ಗುರುಜಿ. ಇಷ್ಟೊಂದು ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರಿಗೆ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವರನ್ನ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಪ್ರಕಾಶ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ, ಖಂಡಿತ ಕೂಡ ಮತ್ತೆ ಮುಂದಿನ ಭಾನುವಾರ 6ರಿಂದ 7 ಗಂಟೆಗೆ ಬರ್ತೀನಿ. ಸಾಕಷ್ಟು ಮಾಹಿತಿ ವಿಷಯವನ್ನು ಹೊಸ ವಿಷಯವನ್ನು ತಗೊಬರ್ತೀನಿ. ನೀವು ಎಲ್ಲೂ ಹೋಗ್ಬಿಡಿ, ನಾನು ಎಲ್ಲೂ ಹೋಗಲ್ಲ. ಮತ್ತು ಮುಂದಿನ ಭಾನುವಾರ ಸಿಗ್ತೀನಿ.